ಜಮ್ಮ ಸಮಸ್ಯೆ ಇತ್ಯರ್ಥಕ್ಕೆ ಹೋರಾಟ ಮಾಡಿ ವಿಧಾನ ಮಂಡಲದಲ್ಲಿ ತಿದ್ದುಪಡಿ ತಂದು 90% ಸಮಸ್ಯೆ ಪರಿಹರಿಸಿದ್ದು ಬಿಜೆಪಿ. ಹೀಗಿದ್ದರೂ ಈ ಬಗ್ಗೆ ಕಾಂಗ್ರೆಸ್ ಪೊಳ್ಳು ಪ್ರಚಾರ ಪಡೆಯುತ್ತಿದೆ ಎಂದು ಬಿಜೆಪಿ ನಾಯಕ ಹಾಗೂ ಮಾಜಿ ಸಚಿವ ಅಪ್ಪಚ್ಚು ರಂಜನ್ ಗರಂ ಆದರು. ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅಪ್ಪಚ್ಚು ರಂಜನ್, ಇಷ್ಟೆಲ್ಲ ಕಾನೂನು ಗೊತ್ತಿರುವವರು ಸಿದ್ದರಾಮಯ್ಯ ಅವರಿಂದ 14 ಸೈಟ್ಗಳನ್ನು ವಾಪಸ್ ಕೊಡಿಸಿದ್ದೇಕೆ, ಕಾನೂನಿನ ಫೈಟ್ ಮಾಡಿಲ್ಲ ಯಾಕೆ ಎಂದು ಶಾಸಕ ಎಸ್ ಪೊನ್ನಣ್ಣ ಹೆಸರು ಹೇಳದೆ ಕಿಚ್ಚಾಯಿಸಿದರು. ಕೊಡಗಿನ ಜನತೆಯ ಪರವಾಗಿ ಜಮ್ಮ ಸಮಸ್ಯೆ ಪರಿಹಾರಕ್ಕೆ ಬಿಜೆಪಿ ನಿರಂತರ ಹೋರಾಟ ಮಾಡಿ ಸಮಸ್ಯೆ ಇತ್ಯರ್ಥ ಮಾಡುವಲ್ಲಿ ತಿದ್ದುಪಡಿ ತಂದರು. ಕಾಂಗ್ರೆಸ್ ಮಾತ್ರ ಡಂಗೂರ ಸಾರುತ್ತಾ ಹಾದಿ ಬೀದಿಯಲ್ಲಿ ಕುಡಿಯುತ್ತಾ ತಾವೇ ಮಾಡಿದೆಂದು ಪ್ರಚಾರಕ್ಕೆ ಹೊರಟಿದೆ ಎಂದು ಅಪ್ಪಚ್ಚು ರಂಜನ್ ಕುಟುಕಿದರು. ಇಟ್ಕೊಂಡು ನಾವೇ ಮಾಡಿಬಿಟ್ಟಿದ್ದೀವಿ ಡಂಗೂರ ಸಾರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗಾಗಲೇ ಹಲವು ಸುತ್ತೋಲೆಗಳನ್ನು ನಾವು ಕೊಟ್ಟಿದ್ದೇವೆ. ಇವತ್ತು ಹಿಂದೂಗಳಿಗೆ ಸಂಬಂಧಪಟ್ಟಂತೆ ಆಸ್ತಿಯನ್ನು ಪಾಲಪರಿಗತ್ತು ಮಾಡಿ ಒಂದು ಆರ್ಡಿನರಿ ಪೇಪರ್ ಕೂಡ ಮಾಡಿದರೆ ಅದನ್ನು ಕೂಡ ಸರ್ಕಾರ ಇಂಪ್ಲಿಮೆಂಟ್ ಮಾಡಬೇಕು ಅಂತ ಅದನ್ನು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇವರು ಅಷ್ಟೆಲ್ಲ ಇದ್ದು ಸಿದ್ದರಾಮಯ್ಯನವರ 14 ಸೈಟ್ ಇತ್ತಲ್ಲ ಅದನ್ನು ವಾಪಸ್ ಕೊಡಿಸಿದ್ರೆ ಯಾಕೆ? ಭಾಳ ಫೇಮಸ್ ಲಾಯರ್ ಅಲ್ವಾ? ಇವತ್ತು ಕೋರ್ಟಿಗೆ ಹೋಗುವಂಥ ಸಂದರ್ಭದಲ್ಲಿ 12ಕ್ಕೆ ಏನು ಕೋರ್ಟಿಗೆ ಹೋದರು, 24ಕ್ಕೆ ಏನು ಕೋರ್ಟ್ ಡಿಸೈಡ್ ಆಯಿತು. ಅಷ್ಟವರೆಗೆ ಅವರು ಕೂಡ ಲಾಯರ್ ಆಗಿದ್ರಲ್ಲ, ಫೈಟ್ ಮಾಡ್ಬೋದಿತ್ತಲ್ಲ ಇದರ ಪರವಾಗಿ. ಸುಮಾರು 43 ಜನ ಅಪ್ಲಿಕೇಶನ್ ಹಾಕಿದ್ರಲ್ಲಿ ಅವರ ಆಫೀಸಲ್ಲಿ ಇರುವ ಒಬ್ಬ ಅಸಿಸ್ಟೆಂಟ್ ಕೂಡ ಅದರಲ್ಲಿ ಇದರ ವಿರುದ್ಧವಾಗಿ ಹಾಕಿರೋದನ್ನು ಅವರ ಹೆಸರೇನು? ಅವರೇ ಬೊಳ್ಳಾರ್ಪಣ್ಣ ಬೋಪಣ್ಣ ಅವರು ಕೂಡ ಇದ್ರಲ್ಲ. ಹಾಗೆ ಹೇಳ್ಬೋದಿತ್ತಲ್ಲ, ಇದು ಜಮ್ಮ ಸಮಸ್ಯೆ ಪರಿಹಾರ ಇದಕ್ಕೆ ಹಾಕೋದು ಬೇಡಪ್ಪ, ನಾವು ಅವರ ಪರವಾಗಿ ಇರಬೇಕು ಅಂತ ಹೇಳೋದು ಚಿಂತನೆ ಇದೆ ಅಂತ ಹೇಳ್ಬೋದಿತ್ತಲ್ಲ, ಯಾಕೆ ಹೇಳಿಲ್ಲ? ಈಗ ಡಂಗೂರ ಸಾರ್ಕೊಂಡು ಕುಣಿಯೋದನ್ನು ಮಾಡ್ತಾ ಇದ್ದಾರೆ ದಾರಿಯಲ್ಲಿ. ಆದರೆ ನಾವು 90% ಮಾಡಿ ನಾವೆಲ್ಲೂ ಕುಣಿದಿಲ್ಲ. ನಮಗೆ ಆ ಕೋರ್ಟಿಗೆ ಅಪೀಲ್ ಹೋಗೋದಿದ್ರೆ ನಮ್ಮ ಗೌರ್ಮೆಂಟ್ ಇರೋವಾಗಲೇ ಅದನ್ನು ಕ್ಲಿಯರ್ ಮಾಡೋದಕ್ಕೆ ಕೆಲಸ ನಾವು ಮಾಡ್ತಿದ್ವಿ, ಕಂಪ್ಲೇಂಟ್ ಮಾಡೋದಕ್ಕೆ ಕೆಲಸ ಕೂಡ ಮಾಡ್ತಿದ್ವಿ. ಹಾಗಾಗಿ ಬಾಯಿಗೆ ಬಂದ ಮಾತಾಡೋದನ್ನು ನಿಲ್ಲಿಸಲಿ. ಬಾಯಿಗೆ ಬಂದಾಗೆ ಮಾತಾಡಿದರೆ ಅದಕ್ಕೆ ಉತ್ತರ ಕೊಡಲಿಕ್ಕೆ ನಾವು ತಯಾರಿದ್ದೀವಿ. ನಾವು ಕೂಡ ಯಾರ್ಯಾರ ಕಾಲದಲ್ಲಿ ಏನೇನು ಮಾಡಿದರೆ ಅಂತ ನಮ್ಮ ದಾಖಲೆಯನ್ನು ನಾವು ಇಟ್ಕೊಂಡಿದ್ದೇವೆ. ಅದನ್ನು ನಿಮ್ಮ ಮುಂದೆ ಇಡುವಂಥ ಕೆಲಸವನ್ನು ಮಾಡ್ತೇವೆ. ಈಗಲೇ ಬೊಬ್ಬಯ್ಯನವರು ಹೇಳಿದರು, ನಾವು ಅವರ ಸವಾಲಿಗೆ ನಾವು ರೆಡಿ ಇದ್ದೇವೆ. ಯಾವುದೇ ವೇದಿಕೆ ಕರೆದು ಕೂಡ ನಾವು ಡಾಕ್ಯುಮೆಂಟ್ ಆಗಿರುವಂಥ ಕೆಲಸ ಮಾಡ್ತೇವೆ ಅಂತ ವಿಚಾರವನ್ನು ಬರಲಿ. ನೀವೇ ಕಳಿಸಬೇಕಾದ್ರೆ. ಜಿಲ್ಲಾ ಬಿಜೆಪಿ ಅಧ್ಯಕ್ಷ ನಾಪಂಡ ರವಿ ಕಾಳಪ್ಪ ಮಾತನಾಡಿ, ಕಾಂಗ್ರೆಸ್ಸಿಗರು ಪ್ರತಿ ವಿಚಾರದಲ್ಲೂ ಜನರಿಗೆ ತಪ್ಪು ಮಾಹಿತಿಗಳನ್ನೇ ನೀಡುತ್ತಿದ್ದಾರೆ ಎಂದು ಆರೋಪಿಸಿದರು. ಅಭಿವೃದ್ಧಿ ಕಾರ್ಯದಲ್ಲೂ ಇದೇ ಸುಳ್ಳುಗಳನ್ನು ಹೇಳುತ್ತಿದ್ದು, ಬಿಜೆಪಿ ಶಾಸಕರ ಅವಧಿಯಲ್ಲಾದ ಕಾಮಗಾರಿಗಳನ್ನು ತಮ್ಮದೇ ಎಂಬಂತೆ ಬಿಂಬಿಸುತ್ತಿದ್ದಾರೆ. ವಿಬಿ ಗ್ರಾಮ್ಜಿ ಯೋಜನೆಯ ಬಗ್ಗೆ ಜನರ ದಾರಿ ತಪ್ಪಿಸುತ್ತಿದ್ದಾರೆ. ಮಹಾತ್ಮ ಗಾಂಧೀಜಿ ಬಗ್ಗೆ ಇನ್ನಿಲ್ಲದ ಅಭಿಮಾನದ ಹೇಳಿಕೆ ನೀಡುತ್ತಿರುವ ಕಾಂಗ್ರೆಸ್ಸಿಗೆ ಬಹುತೇಕ ಯೋಜನೆಗಳಿಗೆ ರಾಜೀವ್ ಗಾಂಧಿ, ಇಂದಿರಾ ಗಾಂಧಿ, ನೆಹರು ಹೆಸರು ನಾಮಕರಣ ಮಾಡುವ ಸಂದರ್ಭ ಅಭಿಮಾನ ಎಲ್ಲಿ ಹೋಗಿತ್ತು ಎಂದು ಖಾರವಾಗಿ ಪ್ರಶ್ನಿಸಿದರು. ಜಿಲ್ಲೆಯ ವಿಚಾರವಾಗಿ ಇದನ್ನು ಜಮ್ಮದ ವಿಚಾರವಾಗಿ ಹೇಳಿದ್ದಾರೆ. ಕಾಂಗ್ರೆಸ್ನವರು ಪ್ರತಿ ವಿಚಾರದಲ್ಲಿ ಜನರಿಗೆ ತಪ್ಪು ಸಂದೇಶ ಮಾಡುವಂಥದ್ದನ್ನೇ ಮಾಡ್ತಿದ್ದಾರೆ. ಕೇವಲ ಜಮ್ಮ ಅಂತ ಮಾತ್ರ ಅಲ್ಲ, ನಾನು ಕೆಲವು ಉದಾಹರಣೆಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಒಂದು, ಜಮ್ಮ ವಿಚಾರವಾಗಿ ಈಗಾಗಲೇ ಹೇಳಿದಾಗೆ ಅಷ್ಟು ಪರಿಹಾರ ಆಗಿದ್ದರೂ ಸಹ ಅದನ್ನು ಮತ್ತೆ ನಾವು ಮಾಡಿದ್ದೇವೆ ಅಂತ ಹೇಳುವಂಥದ್ದು ಒಂದು. ಹಾಗೆ ಅನೇಕ ಅಭಿವೃದ್ಧಿ ಕಾರ್ಯಗಳು, ಈಗ ಯಾವುದೇ ವಿಚಾರ ತೊಗೊಂಡ್ರೆ ಕಾಂಗ್ರೆಸ್ನವ್ರು ಮಾತಾಡೋ ಹೇಳುವಂಥದ್ದು 25 ವರ್ಷದಿಂದ ಶಾಸಕರುಗಳು ಏನು ಮಾಡಲಿಲ್ಲ, ಏನು ಮಾಡಿದ್ದಾರೆ, ಎಲ್ಲ ನಾವೇ ಮಾಡಿದ್ದೇವೆ ಅಂತ ಹೇಳುವಂಥ ಒಂದು ಸಂದೇಶವನ್ನು ಕೊಡುವಂಥದ್ದನ್ನು ಮಾಡ್ತಿದ್ದಾರೆ. ಅನೇಕ ಉದಾಹರಣೆಗಳನ್ನು ಕೊಡಲಿಕ್ಕೆ ನಾನು ಇಷ್ಟಪಡ್ತೇನೆ. ಯಾಕೆಂದರೆ ಈ ಜಮ್ಮ ವಿಚಾರದ ಜೊತೆಗೆ ಇವತ್ತು ನಡೆಯುವಂಥ ಈ ಕೇಂದ್ರ ಸರ್ಕಾರ ಅತ್ಯುತ್ತಮ ಯೋಜನೆ ಆದಂಥ ಏನು ಹಿಂದೆ ಉದ್ಯೋಗ ಖಾತ್ರಿ ಯೋಜನೆ ಇತ್ತು, ವಿಬಿ ರಾಮ್ಜಿ ಕಾರ್ಯಕ್ರಮ, ಅದ್ರ ಬಗ್ಗೆಯೂ ಸಂಪೂರ್ಣವಾಗಿ ಜನರಿಗೆ ತಪ್ಪು ಸಂದೇಶವನ್ನು ಕೊಡುವಂಥ ಕೆಲಸ ಮಾಡ್ತಿದ್ದಾರೆ. ಹಾಗೆ ಅಭಿವೃದ್ಧಿ ಕೆಲಸದಲ್ಲಿ ಇವರು ಶಾಸಕರಾಗಿ ಬಂದಾಗ, ಸರ್ಕಾರ ಬದಲಾವಣೆ ಆದಾಗ ಉದ್ಘಾಟನೆ ಮಾಡೋದು ಇನ್ನೊಂದು ಸಹಜನೇ. ಆದರೆ ಜಿಲ್ಲೆಯಲ್ಲಿ ಅನೇಕ ದೊಡ್ಡ ಎಲ್ಲ ಯೋಜನೆಗಳು ನಮ್ಮ ಶಾಸಕರು ಇದ್ದಾಗಂತ ಆಗಿರುವಂಥದ್ದು ಅನೇಕ ಉದಾಹರಣೆಗಳನ್ನ ಕೊಡಲಿಕ್ಕೆ ಇಷ್ಟಪಡ್ತೇನೆ. ಭಾಗಮಂಡಲದಲ್ಲಿರುವಂಥ ಮೇಲ್ಸೇತುವೆ ಇರ್ಬೋದು, ಮಡಿಕೇರಿಯ SP ಆಫೀಸ್ ಇರ್ಬೋದು, ಈ ಜಿಲ್ಲಾ ಆಸ್ಪತ್ರೆ ಇರ್ಬೋದು, ಸೋಮವಾರಪೇಟೆ ಟರ್ಫ್ ಇರ್ಬೋದು, ಈ ರೀತಿ ಎಲ್ಲವನ್ನ ನಮ್ಮ ಶಾಸಕರುಗಳಿದ್ದಾಗ ಮೆಡಿಕಲ್ ಕಾಲೇಜ್ ಇರ್ಬೋದು, ತಹಶೀಲ್ದಾರ್ ಆಫೀಸ್, ಈ ಥರ ಎಲ್ಲ ಕೆಲಸಗಳನ್ನು ಅಭಿವೃದ್ಧಿ ಜಿಲ್ಲೆಗೆ ಬೇಕಾದಂಥ ಇದನ್ನು ಮಾಡಿದ್ರು.
ಅಂದರೆ ಉದ್ಘಾಟನೆ ಅವಕಾಶ ಅವ್ರಿಗೆ ಸಿಕ್ತು, ಅದು ಇರಲಿ ಬಿಡಿ, ಸರ್ಕಾರ ಬದಲಾವಣೆ ಆಗೋಕ್ಕೆ ಬರೋದು. ಆದರೆ ನಿಜಾಂಶವನ್ನು ಹೇಳಬೇಕು. ಇದೆಲ್ಲವನ್ನು ಅವರೇನು ಹೇಳ್ಕೊಳ್ತಾರೆ ಅಂದರೆ ಎಲ್ಲವನ್ನು ನಾವೇ ಮಾಡಿದ್ದು, ನಾವೇ ಎಲ್ಲ ಮಾಡೋದು, 25 ವರ್ಷ ಏನೂ ಅಭಿವೃದ್ಧಿ ಆಗಲಿಲ್ಲ ಅಂತ ಹೇಳ್ಬಿಟ್ಟು ತಪ್ಪು ಸಂದೇಶವನ್ನೇ ಕೊಡ್ತಿರೋದು. ಇವತ್ತು ಅದನ್ನೇ ನಾನು ಹೇಳಿಕೆ ಬರ್ತಿದ್ದು. ಇದು VBG ರಾಮ್ಜಿ ಏನು ಕೇಂದ್ರದ ಅತ್ಯಂತ ಬಡವರ ಪರವಾಗಿರುವಂಥ ಗ್ರಾಮೀಣ ಅಭಿವೃದ್ಧಿಗೆ ಪೂರಕ ಆಗಿರುವಂಥ ಯೋಜನೆ ಇದೆ, ಇದನ್ನು ಇವತ್ತು ವಿರೋಧ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಯಾಕೆ ಅಂತ ಇವರು ಯಾಕೆ ಮಾಡ್ತಿದ್ದಾರೆ? ಕೇವಲ ಒಂದು ಮಹಾತ್ಮ ಗಾಂಧಿ ಹೆಸರನ್ನು ಮುಂದಿಟ್ಕೊಂಡು ಈ ಒಂದು ಯೋಜನೆ ಸುಮಾರು 9 ಬಾರಿ ಬೇರೆ ಬೇರೆ ರೀತಿಯಲ್ಲಿ ಹೆಸರುಗಳು ಬದಲಾವಣೆ ಆಗಿ ಬಂದಿದೆ. ಗೋಷ್ಠಿಯಲ್ಲಿ ಮಾಜಿ ಸ್ಪೀಕರ್ KG ಬೋಪಯ್ಯ, ಮಾಜಿ MLC ಸುನಿಲ್ ಸುಬ್ರಹ್ಮಣಿ, ಪಕ್ಷದ ಮುಖಂಡರಾದ ಮಹೇಶ್ ಚೆನ್ನಿ ಮತ್ತು BK ಅರುಣ್ ಕುಮಾರ್ ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.